ಕಮ್ಯುನಿಟಿ ಏನು ಹೇಳ್ತಾ ಇತ್ತು ಅದು ಒಂದು ಎದ್ದು ಕಾಣ್ತಾ ಇದೆ ಅಂತ ಹೇಳಿ ನನ್ನ ಭಾವನೆ. ಓಕೆ, ಅನಿಲ್ ಅವರು ಕಾಂಗ್ರೆಸ್ ಇಂದ, ಅಫ್ಕೋರ್ಸ್ ಕುಡುಚಿ ಕ್ಷೇತ್ರದ ಮಾನ್ಯ ಶಾಸಕರು. ರಾಜೀವ್ ಅವರು ಬಿಜೆಪಿಯಿಂದ ನಮ್ಮ ಜೊತೆ ಸ್ಟುಡಿಯೋಲಿ ಇದ್ರು. ಈಗ ಮಗದೊಬ್ಬ ವ್ಯಕ್ತಿ ಬಂದು ಕೂತಿದ್ದಾರೆ. ಅವರು ಲೆಫ್ಟು ಅಲ್ಲ ರೈಟು ಅಲ್ಲ, ಅಂದ್ರೆ ಬಲಪಂಥಿ ಎಡಪಂಥಿ ಅನ್ನೋದಕ್ಕಿಂತ ಅವರೊಬ್ಬ ಪತ್ರಕರ್ತರು. ನಾವೆಲ್ಲರೂ ಪತ್ರಕರ್ತರಿಂದ ಅವ್ರನ್ನ ಸೀನಿಯರ್ ಅಂತೀವಿ. ಇವತ್ತು ಸ್ಟುಡಿಯೋಲಿ ನ್ಯೂಸ್ 18 ಕನ್ನಡದ ಸ್ಟುಡಿಯೋಲಿ ಇದ್ದಾರೆ ದಿನೇಶ್ ಅಮ್ಮಿನಮಠ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಉಪಚುನಾವಣೆಯನ್ನ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಆಗಿ ನೀವು ಹೇಗೆ ನೋಡ್ತೀರಿ? ಇದನ್ನೊಂದು ಎರಡೂ ಪಕ್ಷದವರು ಹೇಳ್ತಾರೆ ಇದು ದಿಕ್ಸೂಚಿ ಅಲ್ಲ ಅಂತ. ಆದರೆ ನನ್ನ ಪ್ರಕಾರ ಇದು ಬೇರೆ ಬೇರೆ ಕಾರಣಗಳಿಗಾಗಿ ದಿಕ್ಸೂಚಿ ಅಂತ. ಹಾನಗಲ್ನಲ್ಲಿ ಯಡಿಯೂರಪ್ಪನವರ ಹೆಸರೆತ್ತಿದ್ರು. ನಿಮ್ಮ ಇನ್ನೊಬ್ಬರು ಆ್ಯಂಕರ್ ಅವರು ಹೇಳಿದರು ಏನಂದರೆ ಇದು ಎರಡೂ ಕಡೆ ಒಂಥರ, ಮುಖ್ಯವಾಗಿ ಹಾನಗಲ್ಲಲ್ಲಿ ಇದು ವ್ಯಕ್ತಿಗತ ಚುನಾವಣೆ ಅಂತ. ಅದು ಭಾಳ ಸ್ಪಷ್ಟ ವ್ಯಕ್ತಿಗತ ಚುನಾವಣೆ. ನೀವು ಹಾನಗಲ್ನ ಇತಿಹಾಸ ನೋಡಿದರೆ ಅವರು ಆಗಲೇ ಹೇಳಿದರು 42-43 ವರ್ಷಗಳಿಂದ ಅವರಿಬ್ಬರು ವ್ಯಕ್ತಿಗಳ ನಡುವಿನ ಜಟಾಪಟಿ. ಎರಡೂ ಕಡೆನೂ ನೀವು ಸಿಂದಗಿ ಮತ್ತು ಹಾನಗಲ್ಲಲ್ಲಿ ಪಕ್ಷಕ್ಕಿಂತಲೂ ಅಲ್ಲಿ ಇಬ್ಬರು ವ್ಯಕ್ತಿಗಳ ವೋಟ್ ಬ್ಯಾಂಕ್ ಇದೆ ಅಂತ ಒಪ್ಕೊಳ್ಬೇಕು. ಮೊದಲು ಮನಗೂಳಿ ಅವರದ್ದು ವೋಟ್ ಬ್ಯಾಂಕ್ ಇದೆ. ಅಲ್ಲಿ JDSಗೆ ಏನು ನೆಲೆ ಇಲ್ಲ. ಅದು JDSಗೆ ಏನಾದರೂ ವೋಟ್ ಬಂದಿದ್ರೆ ಅದು ಮನಗೂಳಿ ಅವರಿಂದ ಬಂದಿದೆ. ಅವ್ರು ಎರಡೇ ಬಾರಿ ವಿನ್ ಆಗಿರ್ಬೋದು ಅದರಲ್ಲಿ, ಆದರೆ ಅವರು ಸತತವಾಗಿ ಆ ಕ್ಷೇತ್ರದಲ್ಲಿದ್ದರು. ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಉದಾಸಿ ಅವರದ್ದು ಮತ್ತು ಹಾನಗಲ್ ಕ್ಷೇತ್ರ. ಹಾನಗಲ್ ಕ್ಷೇತ್ರದಲ್ಲಿ BJPಗೆ ಕೂಡ ನೆಲೆ ಇಲ್ಲ. ನೀವು 2013ರಲ್ಲಿ ಒಂದು 6-7 ಸಾವಿರ ವೋಟ್ ಹೆಚ್ಚು ಕಡಿಮೆ ಆಗಿದ್ರೆ KJPಗೆ ಇನ್ನೊಂದು ಸೀಟ್ ಬರ್ತಾ ಇದೆ. ಯಡಿಯೂರಪ್ಪನವರ ನಿಷ್ಠಾವಂತ ಒಬ್ಬ ಲೀಡರ್ BJPಯಲ್ಲಿ ಇದ್ದವರು ಅಲ್ಲಿ ಹೋಗಿದ್ರು ಅಂದರೆ ಒಬ್ಬರು CM ಉದಾಸಿ. CM ಉದಾಸಿ ಅವರು ಒರಿಜಿನಲಿ ಜನತಾದವರು. ಅದರ ನಂತರ BJPಗೆ ಬಂದು BJPಯನ್ನು ಗೆಲ್ಲಿಸಿದ್ರು. ಆನಂತರ BJPಯಿಂದ KJPಗೆ ಬಂದು BJPಯನ್ನು ಸೋಲಿಸಿದ್ರು. ವ್ಯಕ್ತಿನೇ. ಅದರಿಂದ ಅವರ ನಡುವೆ ಮತ್ತು ತಹಶೀಲ್ದಾರ್ ನಡುವೆ ಒಂದು ಪೈಪೋಟಿ ಇತ್ತು ನಿಜ. ಆದರೆ ಅಲ್ಲಿ BJP ಕ್ಯಾಂಡಿಡೇಟ್ ಆಗಿ 2013ರಲ್ಲಿ 60,000 ಚಿಲ್ಲರೆ ವೋಟ್ ತಗೊಂಡಿದ್ದಾರೆ ಎನ್ನುವುದನ್ನು ನಾವು ಮರೆಯಬಾರದು. ಆ 60,000 ಚಿಲ್ಲರೆ ಅದು ಉದಾಸಿಯವರದ್ದು ಹೌದು, ಯಡಿಯೂರಪ್ಪನವರ ಬೆಂಬಲಿಗರದ್ದು ಹೌದು. ಈಗ ಮೊದಲ ಬಾರಿಗೆ ಈ ರೀತಿಯ ಅವರು ಹೇಳಿದ್ರಲ್ಲ, ಒಂದು ಅನ್ಸರ್ಮನಸ್ಸಾಗಿ ಅವರನ್ನು ಏನು ಕೆಳಗಿಳಿಸಿದ್ರು, ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರ ಅಭಿಮಾನಿಗಳು ಇದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೊರಟಿದಾರ ಅಂತ ಒಂದು ಅನುಮಾನ ಬರ್ತಾ ಇದೆ. ಯಡಿಯೂರಪ್ಪನವರು ಇದ್ದಾರೆ. ಬಹಳ ಮಂದಿ ಅವರು ಇವತ್ತಿಗೂ BJP ವಿರುದ್ಧ ಮಾತಾಡಿಲ್ಲ. ಆದ್ರೆ ಅವರು ನೋಡಿ, ನೀವು ದೇವೇಗೌಡ ಅದೇ ಹೇಳಿದ್ದು, ಅವರ ಪ್ರಚಾರದ ದಿನಗಳನ್ನು ಕೂಡ ಎಲ್ಲೋ ಕರ್ಟೇಲ್ ಮಾಡಿದ್ರು. ಈಗ ನೀವು ಇತ್ತೀಚಿನ ಇಲೆಕ್ಷನ್ ನಲ್ಲಿ ವಿಜೇಂದ್ರ ಅವರು ಒಂಥರ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ಅಂತ ಇದ್ರು. ಅವರಿಗೆ ದೊಡ್ಡ ರೋಲ್ ಕೊಡ್ಲಿಲ್ಲ. ಇದು ಏನ್ ಸಿಗ್ನಲ್ ಕೊಡುತ್ತೆ ಅಂತ. ಅದರಿಂದ BJP ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ಶಿಷ್ಯ. ಅವರ ಮೂಲಕನೇ 2008ರಲ್ಲಿ ಬಂದರು. ಅವರು ಈ ವಿರುದ್ಧ ಯಾವತ್ತೂ ಮಾತಾಡಿಲ್ಲ. ಅವರು ಉಳಿದವರ ಥರ ಮಾತಾಡಿಲ್ಲ ಅವರು. ಅದರಿಂದ ಅವ್ರು ಆಗಿದ್ದಾರೆ. ಆದರೆ ನನಗೆ ಅನಿಸೋದು, ಒಂದು ಉದಾಸಿಯವರ ಫ್ಯಾಮಿಲಿಗೆ ಟಿಕೆಟ್ ಕೊಡಲಿಲ್ಲ. ಅವರ ಸೊಸೆನೂ ಆಸ್ಪಿರೆಂಟ್ ಆಗಿದ್ರು, ಅದು ಕೊಡಲಿಲ್ಲ. ಶಿವಕುಮಾರ್ ಉದಾಸಿ ಇದ್ದಾರೆ, ಅವರು ಅದರಲ್ಲಿ ಇದ್ದಾರೆ. ಆದರೆ ಯಡಿಯೂರಪ್ಪನವರ ಬೆಂಬಲಿಗರು ಅವರು ಇವರು ಈ ಇಲೆಕ್ಷನ್ನಲ್ಲಿ ಹೇಗೆ ಒಂದು ಇಲೆಕ್ಷನಲ್ಲಾದರೂ ನಮ್ಮ ನಾಯಕನನ್ನು ಈ ರೀತಿ ಮಾಡಿದ್ದಕ್ಕೆ ಒಂದು ರಿಯಾಕ್ಟ್ ಮಾಡಬೇಕಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನಗೆ ಮೊದಲಿಂದ ಹಾನಗಲ್ಲ ಬಗ್ಗೆ ಅನಿಸ್ತಾ ಇದೆ. ಅದಕ್ಕೆ ಈ ಉಪಚುನಾವಣೆನೇ ವೇದಿಕೆ ಅನ್ಕೊಳ್ತಿರೋ ಸಾರ್ವತ್ರಿಕ ಚುನಾವಣೆ ಅಲ್ಲ. ಅದು ಇನ್ನೊಂದು ಕೊನೆಯದಾಗಿ ಅದ್ರ ಜೊತೆಗೆ ಸೇರಿಸ್ಬಿಡ್ತೀನಿ. ಬೊಮ್ಮಾಯಿಯವರ ನಾಯಕತ್ವಕ್ಕೆ ಹಾನಗಲ್ ಕ್ಷೇತ್ರ ಅಳಿವು ಉಳಿವು ಅಂತ ಹೇಳ್ಬೋದಾ? ಖಂಡಿತ. ಇಲ್ಲಿ ಏನಾದರೂ ಹಾನಗಲ್ ಚುನಾವಣೆಯಲ್ಲಿ ಅವರು ಈಗಾಗಲೇ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಏನೇನೋ ಸ್ಕ್ಯಾಮ್ಗಳು, ಬಿಟ್ಕಾಯಿನ್, ಅದು ಇದು ಏನೇನೋ ಬರ್ತಾ ಇದೆ. ಅದು ಒಂದು ದೊಡ್ಡ ರೂಮರೇ ಇದೆ. ಹಾನಗಲ್ಲಲ್ಲಿ ಏನಾದರೂ ಉಪಚುನಾವಣೆಯಲ್ಲಿ ಬೊಮ್ಮಾಯಿ BJP ಸೋತ್ರೆ ಖಂಡಿತ ಬೊಮ್ಮಾಯಿಯವರ ಸೀಟಿಗೆ ಸಂಚಕಾರ ಇದೆ. ಅದರಿಂದ ಅವರು ಒಬ್ಬ ಪಾಪ್ಯುಲರ್ ಲೀಡರ್ ಅಲ್ಲ, ಅವರು ಹೈಕಮಾಂಡ್ ಮೂಲಕ ಬಂದವರು. ಅವರಿಗೇನು ಎಲ್ಲ ಶಾಸಕರ ಒಬ್ಬ ಯಡಿಯೂರಪ್ಪನವರ ಥರ ಅವರಿಗೋಸ್ಕರನೇ ಕೆಲಸ ಮಾಡುವ MLAಗಳಿಲ್ಲ. ಭಾಳ ಮಂದಿಗೆ ಈಗ ಅಲ್ಲಿ ಮೊದಲೇ ಅವರು ಸಂಘ ಪರಿವಾರದವರಲ್ಲ. ನಮ್ಮ ಇವರದು ಅವಾಗಲೇ ಒಂದು ಸೇರಿಸ್ತೆ, BJPಯಲ್ಲೇ ಹಾನಗಲ್ ಹಿನ್ನಡೆ ಬೊಮ್ಮಾಯಿಯವರಿಗೆ ಹೆಂಗ್ ಆತಂಕ, ಇನ್ ಕೆಲವರಿಗೆ ಖುಷಿ ಅಂತ. ಎಕ್ಸಾಕ್ಟ್ಲಿ ಅದು ಆಗುತ್ತೆ. ಯಾಕೆಂದ್ರೆ ಸಂಘ ಪರಿವಾರದಲ್ಲಿ ಏನೇನೋ ಕೆಲಸ ಮಾಡಿ ಕಲ್ಲೊಡೆದು ಜೈಲಿಗೆ ಹೋಗಿ ಆ ರೀತಿ ಮಾಡಿದವರೆಲ್ಲ ಇದ್ದಾರೆ ಅದರಲ್ಲಿ. ಈಗಿದ್ದಾಗ ಎಲ್ಲೋ ಜನತದಲ್ಲಿ ಬಂದವರು ಈಗ ಫಸ್ಟಿಗೆ ಬಂದಾಗ ಒಂದು ಹನಿಮೂನ್ ಪೀರಿಯಡ್ ಇವರದ್ದು ಮುಗಿತಾ ಬಂತು. ಎಲ್ಲರೂ ಹೇಳಿದ್ದೇನು ಒಂಥರ ರೈಟ್ ಮ್ಯಾನ್ ಇನ್ ರಾಂಗ್ ಪಾರ್ಟಿ ಅಂತ. ಅವರು ಆ ಇಮೇಜನ್ನು ತಗೊಂಡು ಬಂದರು. ಇದು ಅಲ್ಲಿ ಇರುವ ಒರಿಜಿನಲ್ BJP ಅವರಿಗೆ ಇಷ್ಟ ಆಗೋದಿಲ್ಲ.
ಅಲ್ಲ ಸ್ಪೆಷಲಿ ಯಡಿಯೂರಪ್ಪನವ್ರನ್ನೇ ಪ್ರಶ್ನೆ ಮಾಡಿದವರು. ಹೌದು, ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ನಾವು ಕಲ್ಲೊಡಿಸ್ಕೊಳ್ಳಿಕ್ಕೆ ನಾವು ಸೀಟಲ್ಲಿ ಹೋಗಿ ಇವ್ರು ಕೂತರು ಅಂತ ಒಂದು ಬರುತ್ತೆ. ಅದರಿಂದ ನಾಳೆ ಬೊಮ್ಮಾಯಿ ಅವರ ಬಲ ಏನದು ಪಕ್ಷದ ಹೈಕಮಾಂಡ್ ಅಲ್ವಾ. ಪಕ್ಷದ ಹೈಕಮಾಂಡ್ ಹೇಳುತ್ತೆ, ನೋಡಪ್ಪ ನಿಮ್ಮ ಜಿಲ್ಲೆಯಲ್ಲಿ ನಿನ್ನ ಕ್ಷೇತ್ರ ಆಲ್ಮೋಸ್ಟ್ ನಿನ್ನ ನಾಯಕತ್ವದಲ್ಲಿ ಅಲ್ಲಿ ಉಪಚುನಾವಣೆ ಗೆಲ್ಲಿಕ್ಕಾಗದಿದ್ರೆ ಮುಂದಿನ ಈಗ ಅವರು ಅಮಿತ್ ಶಾ ಆಗ್ಲೇ ಹೇಳಿದರು ಮುಂದಿನ ಚುನಾವಣೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಅಂತ. ಅವರಲ್ಲೇ ಕೆಲವರು ಬಹಿರಂಗವಾಗಿ ಎಕ್ಸಾಕ್ಟ್ಲಿ ಈಶ್ವರಪ್ಪನವರು ಅದಕ್ಕೆ ಕ್ಲಾರಿಫೈ ಮಾಡಿದ್ರು. ಅದರಿಂದ ಆ ಒಳಗಿನ ಶೀತಲ ಸಮರ ಇದೆ ಅಲ್ಲ, ಅದು ಇದೆ. ಆ ಶೀತಲ ಸಮರ ಈ ಚುನಾವಣೆಯಲ್ಲಿ ಏನಾದ್ರು ನನ್ಗೆ ಗೊತ್ತಿಲ್ಲ, ಹಾನಗಲ್ಲಲ್ಲಿ ಸೋತ್ರೆ ಅದು ಸ್ಫೋಟ ಆಗುದಂತೂ ಖಂಡಿತ. ಅದಕ್ಕೆ ಆಡ್ ಮಾಡ್ಬಿಡ್ತೀನಿ ಸರ್. 2011ರಲ್ಲಿ ಹಿಂಗೆ ಆಗಿತ್ತು. ಸದಾನಂದ ಗೌಡರು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ರಾಜೀನಾಮೆ ಕೊಟ್ಟಾದ್ಮೇಲೆ ಮುಖ್ಯಮಂತ್ರಿಗಳಾದ ಗೆದ್ದು ಬಿಡ್ತೀವಿ ನಮ್ಮ ಕ್ಷೇತ್ರ ಅಲ್ಲಿ ಫುಲ್ ಅಂದ್ರೆ ಯಾರನ್ನು ಇದ್ ಮಾಡಕ್ಕಲ್ಲ, RSS ತುಂಬಾ ಸ್ಟ್ರಾಂಗ್ ಆಗಿದೆ, ಗೆದ್ದು ಬಿಡ್ತೀವಿ ಅಂತ ಕೂಡ ಹಂಗೆ ಸೇಮ್ ಸಿಚುಯೇಷನ್ ಈಗ ಅವರನ್ನು ಇಳಿಸಿದ ಮೇಲೆ ವಿಜೇಂದ್ರ ಅವರು ಒಂದು ಆಸ್ಪಿರೆಂಟ್, ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ಲಿಕ್ಕೆ ಆಸ್ಪಿರೆಂಟ್, ಅವ್ರಿಗೆ ಕೊಡ್ಲಿಲ್ಲ. ಸದಾನಂದ ಗೌಡರು ಯಾರ ಕ್ಯಾಂಡಿಡೇಟ್? ಯಡಿಯೂರಪ್ಪನವರದೇ ಕ್ಯಾಂಡಿಡೇಟ್. ಯಾವಾಗ ಸದಾನಂದ ಗೌಡರು ತನಗೆ ತಿರುಗಿ ಬೀಳ್ತಾರಂತ ಗೊತ್ತಿದ್ದಾಗ ಅವರನ್ನು ಕಟ್ ಮಾಡಿದರು. ಸೊ ಬೊಮ್ಮಾಯಿ ಅವರು ಕೂಡ ನನಗೇನು ಅವ್ರು ಉದ್ದೇಶಪೂರ್ವಕವಾಗಿ ವಿಜೇಂದ್ರ ಅವರನ್ನು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿಲ್ಲ, ಇಲ್ಲದ್ರೆ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೈಕಮಾಂಡ್ನ ನಿರ್ಧಾರನೂ ಇರ್ಬೋದು. ಆದರೆ ಒಳಗಡೆ ನನಗನಿಸುತ್ತೆ, ಒಬ್ಬ ಯಡಿಯೂರಪ್ಪ ಅವರು ಹೇಳಿದ್ರಲ್ಲ, ನಾವು ಒಂದು 2-3 ಹೋರಾಟಗಾರನ್ನು ನೆನೆಸ್ಕೊಂಡ್ರೆ ಒಬ್ರು ದೇವೇಗೌಡರು, ಒಂದು ಸಿದ್ದರಾಮಯ್ಯ, ಒಂದು ಯಡಿಯೂರಪ್ಪನವ್ರು, ಈಗ ಒಂದು ಮಾಸ್ ಲೀಡರ್. ಆ ಮನುಷ್ಯನನ್ನು ಆ ರೀತಿ ಈಗ ಇನ್ನೂ ಹಿಂದಕ್ಕೆ ಹೋಗಿ ಅವರು ಜೈಲಿಗೆ ಹೋಗಿರೋದು ಮತ್ತೊಂದಾಗಿರೋದು ಯಾರ ಕಾಲದಲ್ಲಿ? ಕಾಂಗ್ರೆಸ್ ಕಾಲದಲ್ಲಿ ಅಲ್ಲ, ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೇ ಆಗಿರುದಲ್ವಾ. ಇವತ್ತು ಕೂಡ ಅವರನ್ನು ಇಳಿಸಿದ್ದು ಏನು ಕಾಂಗ್ರೆಸ್ ಬಹಳ ದೊಡ್ಡ ಹೋರಾಟ ಮಾಡಿ ಅವರನ್ನು ಇಳಿಸಿದ್ದೇನು ಅಲ್ಲಲ್ಲ. ಸೊ ಅವರನ್ನು ಇಳಿಸಿದ್ದಾರೆ. ಅದರಿಂದ ಆ ಮನುಷ್ಯನ ಆಕ್ಚುಲಿ ಬಿಜೆಪಿಗಿನ್ನ ಕಾಂಗ್ರೆಸ್ ಅಲ್ಲೇ ಸಪೋರ್ಟ್ ಕೊಟ್ಟರು. MB ಪಾಟೀಲ್, ಶಾಮನೂರ್. ಎಕ್ಸಾಕ್ಟ್ಲಿ, ಅದು ಒಂದು ಪೊಲಿಟಿಕಲ್ ಗೇಮ್. ಅದು ಈಗ ನೀವು ಆಗ ಹೇಳಿದ್ರಲ್ಲ, ನೀವು ಆಗ ಈಗ ಯಾಕೆ ಪಾಪ ಅಂತ ಹೇಳ್ತೀರಂತ. ಪಾಪ ಎನ್ನುವುದು ಒಂದು ಪೊಲಿಟಿಕಲ್ ಗೇಮ್. ಅದು ಅವರಿಗೆ ಈಗ ನಾಳೆ ಯಾರಿಗೆ ಗೊತ್ತು, ಅವರೊಂದು ಈಗ 2013ರಲ್ಲಿ ಕಾಂಗ್ರೆಸ್ ಬರ್ಲಿಕ್ಕೆ ಕಾರಣ ಏನು? 10% ಇವರದ್ದು ವೋಟ್ ಅಲ್ವಾ, ಅದು ಇದೆ. ಅದರಿಂದ ಆ ಆಸೆ ಕಾಂಗ್ರೆಸ್ನೊಳಗಡೆ ಇದೆ. ಒಮ್ಮೆ ಸ್ವಲ್ಪ ಹೊರಗೆ ಬಂದ್ರೆ ಆಗ್ಬೋದು. ಈಗ ಮುಂದಿನ ಮುಖ್ಯಮಂತ್ರಿ ಏನು ಯಡಿಯೂರಪ್ಪ ಆಗ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಹೆಚ್ಚು ವಿಜೇಂದ್ರನನ್ನು ಉಪಮುಖ್ಯಮಂತ್ರಿ ಮಾಡಬಹುದಲ್ಲ, ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಅಂತ ಒಂದು ಯೋಚನೆ ಇರ್ಬೋದು. ಪೊಲಿಟಿಕಲ್ ಆಗಿ ಅಂತದ್ದು ಯೋಚನೆ ಬರುತ್ತೆ. ಅದರಿಂದ ಸಿಂದಗಿಯಲ್ಲಿ ಅದು ಮಣ್ಗೂಳಿಯವರ ಓಟಿನಿದೆ, ಅಪ್ಪನ ಓಟನ್ನು ನೋಡಿ. ಸಿಂದಗಿಯಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಲಿಂಗಾಯತರ ಓಟುಗಳನ್ನು ನೆಚ್ಚಿಕೊಂಡಿಲ್ಲ. ಅಲ್ಲಿ ಅದು ಅಹಿಂದ ಓಟುಗಳನ್ನು ನೆಚ್ಚಿಕೊಂಡಿರೋದು. ಮೊದಲ ಬಾರಿಗೆ ಅದು ಲಿಂಗಾಯತರ ಓಟನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಮನ್ಗೂಳಿಯವರಿಗೆ ಟಿಕೆಟ್ ಕೊಡ್ತು. ಅದರ ಮನ್ಗೂಳಿಯವರ ಓಟು ಬರುತ್ತೆ, ನಮ್ಮ ಟ್ರೆಡಿಷನಲ್ ಆದ ಈ ಓಟು ಬರುತ್ತೆ ಅಂತ ಒಂದು ಲೆಕ್ಕಾಚಾರ. ಜೆಡಿಎಸ್ ಬಿಡಲ್ವಲ್ಲ, ಜೆಡಿಎಸ್ ಬಿಡಬಾರ್ದು ಅಂತ ಅವ್ರು ಇದ್ದಾರಲ್ಲ. ಅಲ್ಲ, ಅದು ಮತದಾರರ ಪ್ರಬುದ್ಧತೆ ಅಲ್ಲ. ಜೆಡಿಎಸ್ ಇದ್ದು ನೀವು ಆಗ್ಲೇ ಅದರ ಬಗ್ಗೆ ಅಂದ್ರೆ ಜೆಡಿಎಸ್ ಯಾಕೆ ಕ್ಯಾಂಡಿಡೇಟ್ ಹಾಕಿದೆ ಅಂತ ಅವ್ರಿಗೆ ಆ ಪಕ್ಷ ಯಾಕೆ ಪರಿಗಣಿಸಲ್ಲ ಸರ್? ನೀವ್ ಯಾಕೆ ಮಾತಾಡಲ್ಲ ಸರ್? ಅಲ್ಲ, ನಾನು ಹೇಳ್ತಾ ಇರೋದು ಜೆಡಿಎಸ್ ಒಂದು ಸೀರಿಯಸ್ ಪ್ಲೇಯರ್ ಅಲ್ಲ ಅದರಲ್ಲಿ ಅಂತ. ಅವರು ಸ್ಪಾಯ್ಲರ್ ಅವರಲ್ಲಿ. ಸರ್, ಸೀರಿಯಸ್ ಪ್ಲೇಯರ್ ಅಲ್ಲ ಅಂದ್ರೆ ಮಾಜಿ ಪ್ರಧಾನಮಂತ್ರಿಗಳಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿಗಳು ಬಂದು ಅಲ್ಲಿ ಹೋಗಿ ಟಿಕಾಣಿ ಹೂಡಿದ್ದಾರೆ ಅವ್ರು. ಈಗ ನೋಡಿ, ನಿಮಗೂ ಗೊತ್ತು, ನಮಗೂ ಗೊತ್ತು, ರಾಜಕೀಯವನ್ನು ನೋಡೋರು ಎಲ್ರಿಗೂ ಗೊತ್ತು, ಅವ್ರು 2 ಕ್ಷೇತ್ರದಲ್ಲಿ ವಿನ್ ಆಗೋದಿಲ್ಲ. ಆಯ್ತಾ? 2 ಕ್ಷೇತ್ರದಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಅವರು RSS ವಿರುದ್ಧ ಮಾತಾಡ್ತಾರೆ. RSS ಒಂದು ಮುಖ, ಬಿಜೆಪಿ ಒಂದು ಮುಖವಾಡ. ನನ್ನ ಪ್ರಕಾರ ರಾಜೀವ್ ಅವರು ಒಳಗೊಳಂದಿಗೆ ಒಪ್ತಾರೆ, ಅವರು ಹಿಂದ್ಗಡೆ ಅದರಿಂದ ನೀವು RSS ಅನ್ನೇ ವಿರೋಧಿಸುದಿದ್ರೆ, ನೀವು RSS ವಿರುದ್ಧ ನೀವು ಅಲ್ಲ ಇಲೆಕ್ಷನ್ ಕಂಟೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. RSS ವಿರುದ್ಧ, RSS ನಾಟ್ ಇನ್ ದಿ ಇಲೆಕ್ಷನ್ ಫೀಲ್ಡ್. ನೀವು RSS ಅನ್ನು ಹೇಗೆ ಸೋಲಿಸುವುದಂದ್ರೆ ಬಿಜೆಪಿಯನ್ನು ಸೋಲಿಸುವ ಮೂಲಕ. ಸೊ ನಿಮ್ಮ ಹಿಪೋಕ್ರಸಿ ಇಲ್ಲಿದೆ. ನೀವು RSS ಅನ್ನು ವಿರೋಧಿಸುವುದಿದ್ರೆ ನಾವು ಯಾವತ್ತೂ ಕೂಡ ಬಿಜೆಪಿಯ ವಿರುದ್ಧ ಇರುತ್ತೇವೆ ಅಂತ ಒಂದು ಮೆಸೇಜ್ ಕೊಡ್ಬೇಕು. ಈಗ ಕಾಂಗ್ರೆಸ್ ಯಾವತ್ತೂ ಬಿಜೆಪಿ ಜೊತೆ ಒಂದು ಅಲಯನ್ಸ್ ಮಾಡ್ಕೊಳ್ಳೋದಿಲ್ಲ, ಅದನ್ನು ನಾವೆಲ್ಲರೂ ಒಪ್ತೇವೆ, ಸಾಧ್ಯನೇ ಇಲ್ಲ ಅವರಿಗೆ. ಆದರೆ JDS ಆ ರೀತಿ ಒಂದು ಧೈರ್ಯದಿಂದ ನಿಂತು, ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅಂತ ಒಂದು ಸಂದರ್ಭ ಬಂದ್ರೆ ಆ ಪ್ರಕ್ರಿಯೆಯಲ್ಲಿ ನಾನಿರುವುದಿಲ್ಲ ಅಂತ. ಸೆಕ್ಯುಲರಿಸಂ ಅನ್ನೋದಕ್ಕೆ ಈಗಲೂ ಇದೆಯಾ ವ್ಯಾಲ್ಯೂ? ಅಲ್ಲ, ಈಗ ಬಿಜೆಪಿ ಜೊತೆ JDS ಹೋಗ್ತದೆ. ಮಹಾರಾಷ್ಟ್ರದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಸರ್ ಕಾಂಗ್ರೆಸ್? ಶಿವಸೇನೆ ಜೊತೆ ಹೋಗಿದ್ದಾರೆ. ಅಲ್ಲ, ಒಂದ್ ನಿಮಿಷ ಅಲ್ಲ, ನೀವು ಸೆಕ್ಯುಲರಿಸಂ ಬಗ್ಗೆ ಮಾತಾಡಿದಾಗ ಶಿವಸೇನೆ ಇಸ್ ನಾಟ್ ಅ ಪಾರ್ಟ್ ಆಫ್ ಕಾಂಗ್ರೆಸ್ ಫ್ರಮ್ ಟುಡೇ. ನೀವು ಇತಿಹಾಸ ತೆಗೆದು ನೋಡಿದ್ರೆ ಬಾಲ್ ಠಾಕ್ರೆ ವಾಸ್ ಅಲೈನ್ಡ್ ವಿತ್ ಇಂದಿರಾ ಗಾಂಧಿ. ಸೆಕ್ಯುಲರಿಸಂ ಬಗ್ಗೆ ನಾನು ಮಾತಾಡೋದು. ಸೆಕ್ಯುಲರಿಸಂ ವಿಷಯ ಬಂದಾಗ ಹಿಪೋಕ್ರೆಟ್ಸಿಯಲ್ಲಿ ಕಾಂಗ್ರೆಸ್ ಇದೆ,
BJPನೂ ಇದೆ, ಅಂದರೆ ಲೆಫ್ಟ್ ಪಾರ್ಟಿಗಳನ್ನು ಬಿಟ್ಟರೆ ಒಂದಷ್ಟು ಅವರು ಕೇರಳದಲ್ಲಿ ನೋಡಿದರೆ ಮುಸ್ಲಿಂ ಲೀಗ್ ಜೊತೆ ಹೋಗಿದ್ದಾರೆ. ಅದರಿಂದ ಅದರ ಬಗ್ಗೆ ನಾನು ಹೇಳ್ತಾ ಇರೋದು RSS ಬಗ್ಗೆ. ನೀವು RSS ಬಗ್ಗೆ ನೀವು ಅಷ್ಟೊಂದು ಎಗ್ರೆಸಿವ್ ಆಗಿ ಇತ್ತೀಚೆಗೆ ಒಮ್ಮೆಲೆ ಮಾತಾಡ್ಲಿಕ್ಕೆ ಹತ್ತಿದಾಗ ನಿಮಗೆ ಒಂದು ಸ್ಟ್ಯಾಂಡ್ ಇರಬೇಕಂತ. RSS ಮತ್ತು ಏನು BJP ಏನು RSS ಅನ್ನು ಹೇಗೆ ಸೋಲಿಸುವುದು ಈ ರೀತಿ ಇರಬೇಕು. ಅದರಿಂದ ಎರಡೂ ಕಡೆಗಳಲ್ಲಿ ಅವರು ಮುಸ್ಲಿಂ ಕ್ಯಾಂಡಿಡೇಟ್ ಆಗಿದ್ದಾಗ ಅದು ಒಂದು ಕ್ಲಿಯರ್ ಸಿಗ್ನಲ್. ಅಷ್ಟು ಮಾತ್ರ ಅಲ್ಲ, ದೇವೇಗೌಡರು TV ಪ್ರಜಾವಾಣಿಯ ಪತ್ರಿಕೆಯಲ್ಲಿ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಬಸವರಾಜ ಬೊಮ್ಮಾಯಿಯನ್ನ ನಿನಗೆ ನಾನು ರಕ್ಷಣೆ ಕೊಡ್ತೇನೆ ಅಂತ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೇನೆ ಅಂತ. ಇದು ಏನು ಅರ್ಥ? ಇದರ ಅರ್ಥ ಒಂದು ಕಡೆ ಅವರು ಅಲ್ಲಿ ಹೋಗಿ ಇಲೆಕ್ಷನ್ ನಿಲ್ತಾರೆ, ಇನ್ನೊಂದು ಬೊಮ್ಮಾಯಿ ಅವರಿಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿ ಇಲ್ಲಿ ಬಂದ ನಂತರ ದೇವೇಗೌಡರಿಗೆ ಹೋಗಿ ಕಾಲಿಗೆ ಬೀಳ್ತಾರೆ. ಅದರಿಂದ ಇದು ಬಹಳ ಕ್ಲಿಯರ್. ನಾವು ರಾಜಕೀಯದ ವಿಶ್ಲೇಷಣೆ ಏನಾದ್ರೂ ಮಾಡ್ಬೋದು. ನಾನೇನು ಈಗ ನೀವು ದಕ್ಷಿಣ ಕರ್ನಾಟಕ ಸರ್ ಅವಾಗ್ಲೇ ಪಾಪ ಯಡಿಯೂರಪ್ಪ ಅಂದ್ರಲ್ಲ, ಅದಕ್ಕೂ ಉತ್ತರ ನಮಸ್ಕಾರ. ಅವ್ರು ಆಗ್ಲೇ ಅದಕ್ಕೂ ಉತ್ತರ ಕೊಟ್ರಲ್ಲ. ಕಾಂಗ್ರೆಸ್ ಯಾವತ್ತು BJP ಜೊತೆಗೆ ಹೋಗಿದೆ ಉದಾಹರಣೆ ಇದೆಯಾ? ಹೇಳ್ಬೇಕು ನೀವು ಪ್ಲೀಸ್. ಸನ್ಮಾನ್ಯ ದಿನೇಶ್ ಅಮೀನ್ಮಠ್ ಅವರು 3 ಅಂಶಗಳನ್ನು ಹೇಳಿದರು. ಒಂದು, ಯಡಿಯೂರಪ್ಪರವರ ನಾಯಕತ್ವವನ್ನು ಬದಲಾವಣೆ ಮಾಡಿರುವಂಥದ್ದು. ಇನ್ನೊಂದು, ಉದಾಸಿ ಕುಟುಂಬಕ್ಕೆ ಯಾಕೆ ಟಿಕೆಟ್ ಕೊಡಲಿಲ್ಲ